ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ. ಹೌದು. ಸೊ ಅಂಗಡಿ ಬಂದರೂ ಸಹ ಅದು ಬೇಗ ಖಾಲಿ ಆಗ್ತದೆ. ಇದು ಜಾಸ್ತಿಯಾಗಿ ನಾವು ಕೊಂಕಣಿ GSP ಕೊಂಕಣಿ ಜಾಸ್ತಿ use ಮಾಡ್ತೀವಿ. ಜಾಸ್ತಿ ಹೌದು. ಅದಕ್ಕೆ ಡಿಮ್ಯಾಂಡ್ ಅಂದರೆ ಕಾರ್ಕಳ ದೀಪೋತ್ಸವದಿಂದ ಭಾಳ ಡಿಮ್ಯಾಂಡ್. ನಾನು ಕೆಜಿಗೆ 70-80 ರೂಪಾಯಿ ಮಾಡಿದ್ದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಎನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಸಾಮ್ರಾಣಿಗೆಡ್ಡೆ, ಇಂಗ್ಲೀಷಲ್ಲಿ ಚೈನೀಸ್ ಪೊಟ್ಯಾಟೊ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಇಯರ್ ಸಹ ಈ ವಿಡಿಯೋ ಮಾಡಿದ್ದೆ. ಸೊ ಸೇಮ್ ಪ್ಲೇಸಿಗೆ ಬಂದಿದ್ದೇನೆ, ಯಾಕಂದರೆ ಇದು ಕೃಷಿ ಸಾಮ್ರಾಣಿಗೆಡ್ಡೆ ತುಂಬ ಕಮ್ಮಿ ಜನರು ಮಾಡೋದು. ಮತ್ತು ಕರಾವಳಿ ಭಾಗದಲ್ಲಿ, ಮಂಗಳೂರು, ಉಡುಪಿ ಭಾಗದಲ್ಲಿ ಇದಕ್ಕೆ ಡಿಮಾಂಡ್ ಜಾಸ್ತಿ ಉಂಟು. ಸ್ಪೆಷಲಿ GSP ಕೊಂಕಣಿಯವರು ಅವರದ್ದು ಹಬ್ಬಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇದು ಹೆಲ್ತ್ ಬೆನಿಫಿಟ್ಸ್ ಉಂಟು. ಸೊ ಇದರಲ್ಲಿ ಕೊಲೆಸ್ಟ್ರಾಲ್ ಬರೋದಿಲ್ಲ, ಮತ್ತು ಕ್ಯಾನ್ಸರ್ ಪೇಷಂಟಿಗೆ ಸಹ ಒಳ್ಳೇದಂತ ಹೇಳ್ತಾರೆ. ಸೊ ಹೆಲ್ತ್ ಬೆನಿಫಿಟ್ ತುಂಬ ಉಂಟು ಇದರಲ್ಲಿ. ಸೊ ಇದು ಸಾಮ್ರಾಣಿಗೆಡ್ಡೆ ಬಗ್ಗೆ ನಾವು ವಿಡಿಯೋ ಮಾಡುವ ಆಲ್ರೆಡಿ ಅವರು ತೆಗೆದಾಗಿದೆ. ಸೊ ನಮಗೆ ಸ್ವಲ್ಪ ಸಿಕ್ಕಿದೆ ಈ ವರ್ಷ. ಆದರೆ ವಿಡಿಯೋ ಮಾಡುವ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಂತಲೇ ನಾನು ಬಂದಿದ್ದೇನೆ. ನಾನೀಗ ಎಲ್ಲಿದ್ದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಿಯಾರು ಗ್ರಾಮದಲ್ಲಿದ್ದೇನೆ. ಇಂಥದೇ ಅಗ್ರಿಕಲ್ಚರ್ ವೀಡಿಯೋಸಿಗೆ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಸೊ ನಮ್ಮೊಟ್ಟಿಗಿದ್ದಾರೆ ರಾಜು ಮಡಿವಾಳ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ. ಸೊ ನೀವು ಸಾಮ್ರಾಣಿಗೆಡ್ಡೆ ಲಾಸ್ಟ್ ಇಯರ್ ಸಹ ನಾವು ವಿಡಿಯೋ ಮಾಡಿದ್ದೀವಿ, ಈ ವರ್ಷ ಮಾಡ್ತಿದ್ದೀರಿ. ಹೌದು ಸರ್. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸ್ವಲ್ಪ ಒಂದು 10 ವರ್ಷದಿಂದ ಮಾಡ್ತೀವಿ. 10 ವರ್ಷ. ಸೊ ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ಕಮ್ಮಿ. ಹೌದು. ಸೊ ಅಂಗಡಿ ಬಂದರೂ ಸಹ ಅದು ಬೇಗ ಖಾಲಿ ಆಗ್ತದೆ. ಖಾಲಿ. ಹೌದು. ಸೊ ನಮಗೆ ಸ್ವಲ್ಪ ಹೇಳ್ಬೋದಾ, ಇದು ಹೇಗೆ ನೀವು ಕೃಷಿ ಮಾಡ್ತಿದ್ದೀರಿ? ಹೇಗೆ? ನಾವು ಮೇ ತಿಂಗಳಲ್ಲಿ ಇದರಲ್ಲಿ ಬೀಜ ಮುಂಗೆ ಬರ್ತದೆ. ಓಕೆ. ಅದನ್ನು ನಾವು ಒಂದು ಗದ್ದೆ ಅಂದರೆ ಒಂದು ಹಟ್ಟಿ ಗೊಬ್ಬರ ಹಾಕಿ ಕಲ ಅಂತ ಹೇಳ್ತೇವೆ ನಾವು, ಅದರಲ್ಲಿ ನಾಟಿ ಮಾಡಬೇಕು. ಆಮೇಲೆ ಸೆಗಣಿಯನ್ನು ಕಲಸಿ ಅದಕ್ಕೆ ಒಂದು 2-3 ಸಲ ಕೊಡಬೇಕು. ಅದು ಒಳ್ಳೆ ಚಿಗುರು ಬರ್ತದೆ. ಓಕೆ. ಆ ಚಿಗುರನ್ನು ನಾವು ತುಂಡು ಮಾಡಿ ನಾಟಿ ಮಾಡೋದು. ಓಕೆ. ಈಗ ಪುದೀನ ಎಲ್ಲ ಹೇಗೆ ಹಾಕ್ತಾರೆ ಹಾಗೆ 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 ಹಾಗೆ. ಓಕೆ. ಸೊ ನೀವೆಂತ ಗೌರ್ಮೆಂಟ್ ಗೊಬ್ಬರ? ಇಲ್ಲ ಏನಿಲ್ಲ, ಹಟ್ಟಿ ಗೊಬ್ಬರ ಮತ್ತು ಸೆಗಣಿ ಕಲಸ. ಓಕೆ. ಸೊ ಫುಲ್ ಆರ್ಗ್ಯಾನಿಕ್. ಹೌದು. ಓಕೆ. ಸೊ ಈಗ ಮೇ ಅಲ್ಲಿ ನೀವು ನೆಟ್ಟರೆ ಮತ್ತೆ ಯಾವಾಗ ಬಾಬಾ? ಅದು ನಾನು ಮೇಯಿಂದ ಜುಲೈ ಎಂಡ್ಗೆ ನಾಟಿ ಮಾಡ್ತೀನಿ. ಓಕೆ. ಸೊ ಫಲ ಯಾವಾಗ ಸಿಗ್ತದೆ? ಫಲ ನಮಗೆ ನವೆಂಬರ್. ಓಕೆ. ಈ ಟೈಮ್ ಈಗ ನವೆಂಬರ್, ಈ ಟೈಮ್. ಓಕೆ. ನವೆಂಬರ್ ಬೇಗ ಆಗ್ತದೆ ತೆಗಿಲಿಕ್ಕೆ, ಆದರೆ ಅದು ಬೆಳೆಯುವುದಿಲ್ಲ, ಸಣ್ಣ ಬೀಜ ಇರ್ತದೆ. ಓಕೆ. ಸೊ ಇದು ಜಾಸ್ತಿಯಾಗಿ ನಾವು ಕೊಂಕಣಿ GSP ಕೊಂಕಣಿ ಜಾಸ್ತಿ ಜಾಸ್ತಿ. ಹೌದು. ಅದಕ್ಕೆ ಡಿಮ್ಯಾಂಡ್ ಅಂದರೆ ಕಾರ್ಕಳ ದೀಪೋತ್ಸವದಿಂದ ಭಾಳ ಡಿಮ್ಯಾಂಡ್. ಹೌದು, ಮೊನ್ನೆ ದೀಪೋತ್ಸವ ಇತ್ತು. ಹೌದೌದು. ಓಕೆ. ಓಕೆ. ಮತ್ತೆ ಇದಕ್ಕೆ ನೀವು ಹೇಗೆ ರೇಟ್ ಉಂಟು ಮಾರ್ಕೆಟ್? ಈಗ ನೀವು ಅಂಗಡಿ ನಾನು ಕೆಜಿಗೆ 70-80 ರೂಪಾಯಿ ಮಾಡಿದ್ದೀನಿ. ಓಕೆ. 80 ತನಕ? ಹೌದೌದು. ಓಕೆ. ಓಕೆ. ಸೊ ಮತ್ತೆ ಇದಕ್ಕೆ ಈಗ ಇವತ್ತೀಗ ಆದರೆ ಮತ್ತೆ ಯಾವಾಗ? ನೆಕ್ಸ್ಟ್ ಜೂನಿಗೆ ನೆಕ್ಸ್ಟ್ ನಾಟಿ ಮಾಡುದು. ಓಕೆ. ಆದರೆ ನಿಮ್ಮ ಹತ್ರ ಎಷ್ಟಾಗಿದೆ ಇಷ್ಟು ಈ ವರ್ಷ? ಒಂದು 45 kg ಅಷ್ಟಾಗಿದೆ. ಓಕೆ. 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 ತುಂಬ ಕಮ್ಮಿ ಈ ವರ್ಷ. ಅದು ಓಕೆ. ಮಳೆ ಜಾಸ್ತಿ ಆಗಿ ಸ್ವಲ್ಪ ಗಿಡ ಹಾಳಾಗಿದೆ. ಹೌದು. ಓಕೆ. ಓಕೆ. ಮತ್ತೆ ಗಿಡಕ್ಕೆ ಯಾವುದಾದ್ರು ರೋಗ ಬರ್ತದ? ಇಲ್ಲ, ನಾನು ರೋಗಕ್ಕೆ ಏನು ಮಾಡುವುದಿಲ್ಲ, ನಾಟಿ ಮಾಡಿ ಬಿಡುದು, ಆಮೇಲೆ ಸೆಗಣಿಯನ್ನು ಕಲಸಿ ಹಾಕ್ತಿರ್ತೀನಿ ಅಷ್ಟೇ. ಸರ್, ಇದಕ್ಕೆ ನೀವು ಬುಡಕ್ಕೆ ಎಂತೆಲ್ಲ ಹಾಕ್ತೀರಿ? ಬುಡಕ್ಕೆ ಸ್ವಲ್ಪ ಸೆಗಣಿ, ಆಮೇಲೆ ಸುಂಟಾನ ಅಂತ ಹೇಳ್ತೇವೆ, ಅದು ಮತ್ತೆ ಹಟ್ಟಿ ಗೊಬ್ಬರ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ಸರಿ ಹುಡಿಯಾದ ಮೇಲೆ ಅದು ನಾಟಿ ಮಾಡುವಾಗ ಹಾಕಿ ಆಮೇಲೆ ನಾಟಿ ಮಾಡೋದು. ಓಕೆ. ಸೊ ಅದು ಕರಾವಳಿ ಭಾಗದವರಿಗೆ ಇದು ಒಳ್ಳೇದು. ಓಕೆ. ಸೊ ಹಾಗೆ ಮಾಡಿದ್ರೆ ಒಳ್ಳೆ ಕೃಷಿ ಆಗ್ತದೆ. ಓಕೆ. ಸೊ ಈ ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ದಕ್ಕೆ ಸಹ ಕೆಲವು ಜನ ಕೇಳಿದ್ರು, ಈ ವರ್ಷ ಸಹ ಮೊದಲೇ ಕೇಳ್ತಿದ್ದೇನೆ ಈ ವಿಡಿಯೋ, ಯಾರಾದ್ರೂ ಗಿಡ ಕೇಳಿದ್ರೆ ನೀವು ಕೊಡ್ತೀರಾ ಅಂತ? ಕೊಡ್ತೇನೆ, ಇದ್ರೆ ಕೊಡ್ತೇನೆ. ಮತ್ತೆ ಎಂತ ಇದು ಜಾಸ್ತಿ ಮಳೆ ಆಗಿ ನಮ್ದು ಗಿಡ ಸ್ವಲ್ಪ ಹಾಳಾಗಿದೆ. ಓಕೆ. ಅದೌದು, ಎಲ್ಲರದ್ದು ಕೃಷಿ ಹಾಳಾಗ್ತಾ ಉಂಟು. ಸೊ ನೀವು ಬೇರೆ ಕೃಷಿ ಸಹ ಮಾಡ್ತೀರಾ? ಬೇರೆ ಅದೇ ನಾವು ತರಕಾರಿ, ಬೆಂಡೆ, ಓಕೆ, ಹಲಸಿನ ಮತ್ತೆಲ್ಲ ಕೃಷಿ ಮಾಡ್ತೀನಿ. ಓಕೆ. ಸೊ ಇದು ಯಾರಾದರೂ ಹೊಸೊಬ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಎನಿಸಿದ್ರೆ ನೀವು ಅವರಿಗೆ ಎಂತ ಹೇಳ್ತೀರಿ? ಅವ್ರಿಗೆ ನಾವು ಮಾಹಿತಿ ಕೊಡ್ತೇವೆ, ಅಷ್ಟು ಇಂಥದ್ದೆಲ್ಲ ಹೀಗೆ ಮಾಡೋದು ಅಂತ. ಓಕೆ. ಇದು ಮಾಡ್ಲಿಕ್ಕೆ ಈಸಿಯಾ ಕಷ್ಟ ಉಂಟು, ಭಾಳ ಕಷ್ಟ ಉಂಟು. ಹೌದು. ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾ? ಇದಕ್ಕೆ ಮಳೆ ಜಾಸ್ತಿ ಬೇಕು. ತುಂಬಾ ಸಿಕ್ಕಾಪಟ್ಟೆ ಮಳೆ ಆದರೆ ಸ್ವಲ್ಪ ಗಿಡ ಹಾಳಾಗ್ತದೆ. ನವೆಂಬರ್ ಅಲ್ಲಿ ಸಹ ಮಳೆ ಬರ್ತಾ ಉಂಟು ಅಪರೂಪಕ್ಕೆ. ಸೊ ಇಲ್ಲಾದ್ರೆ ನೀವು ನೀರು ಬಿಡ್ತೀರಾ? ಇಲ್ಲ, ನಾವು ನೀರು ಬಿಡುದಿಲ್ಲ, ಆದರೆ ಈಗ ನವೆಂಬರ್ ಎಂಡವರೆಗೆ ಮಳೆ ಬರ್ತದಲ್ಲ. ಹೌದೌದು. ನಮಗೆ ಈಗ ನವೆಂಬರ್ ಫಸ್ಟಿಗೆ ಸಿಗಲಿಕ್ಕೆ ಬರ್ತದೆ, ಆದರೆ ಮಳೆ ಜಾಸ್ತಿ ಸಿಗುದಿಲ್ಲ, ಮತ್ತೆ ಅಷ್ಟು ಬೆಳೆಯುವುದಿಲ್ಲ.
ಹಾಂ ಹೌದು, ನವೆಂಬರ್ ಲಾಸ್ಟಿಗೆ ಒಳ್ಳೆ ಬೆಳೆ ಇರ್ತದೆ. ಹಾಂ ಓಕೆ. ಸೊ ಅವಾಗ ತೆಗಿಯುವ ಕರೆಕ್ಟ್ ಟೈಮ್ ಅಂದರೆ ಬೆಳಿಗ್ಗೆ ತೆಗಿತೀರಾ ಸಂಜೆ ನಾವು ಬೆಳಿಗ್ಗೆ ಬಿಸಿಲು ಬೀಳುವ ಮುಂಚೆ ತೆಗೆದು ಮತ್ತೆ ಅದನ್ನು ಎಲ್ಲ ಅದ್ರದ್ದು ಮಣ್ಣು ಕ್ಲೀನ್ ಮಾಡಲಿಕ್ಕೆ ಉಂಟು. ಓಕೆ ಓಕೆ ಸರಿ ಸರ್, ನಿಮ್ಮದು ಟೈಮ್ ಮತ್ತು ಇನ್ಫಾರ್ಮೇಷನ್ ತುಂಬ ಥ್ಯಾಂಕ್ಸ್ ಸರ್. ಸೊ ಲಾಸ್ಟ್ ಇಯರ್ ಸಹ ನಾವು ಮಾಡಿದ್ದೇವೆ, ನೀವು ಅದು ವಿಡಿಯೋ ನೋಡಲಿಲ್ಲ ಇದ್ದರೆ ನೋಡಿ. ಈ ವರ್ಷ ಸಹ ಮಾಡಿದ್ದೇವೆ ಸರ್, ಒಂದು ಈಗ ಫ್ರೀ ಇದ್ದರು. ತುಂಬ ಥ್ಯಾಂಕ್ಸ್ ಸರ್. ಓಕೆ, ಕರಾವಳಿ ಭಾಗದವರಿಗೆ ಅದು ಸಹ ಸ್ಪೆಷಲ್ GSP ಕೊಂಕಣಿಯವರಿಗೆ ಭಾರಿ ಇಷ್ಟ ಇಂಥದ್ದು. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೀವು ಈ ಕೃಷಿ ಮಾಡ್ತಿದ್ದಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ನಾನು ನೆಕ್ಸ್ಟ್ ಡೇಲಿ ಸಿಗುತ್ತೇನೆ. ಬೈ ಬಾಯ್.